ಇದು ಮಲೇಷ್ಯಾ ಕಡೆದು ಒಂದು ಮತ್ತೊಂದು ಹಣ್ಣು ರಂಬುಟಾನ್ ತರವೇ ಮತ್ತೊಂದು ಹಣ್ಣು ಪುಲಾಸಾನ್ ಅಂತ. ಓಪನ್ ಮಾಡಿದ್ರೆ ಅದು ಫ್ಲೆಶ್ ರಂಬುಟಾನ್ಗಿಂತ ಸ್ವಲ್ಪ ದಪ್ಪ ಇರ್ತದೆ. ಹೌದು, ಜ್ಯೂಸ್ ಸ್ವಲ್ಪ ಹೆಚ್ಚಿಗೆ ಇರ್ತದೆ. ಇದು ಒಂದು ಹೊಸ ಹಣ್ಣು ಲಾಂಗ್ ಸಾಟ್ ಅಂತ ಹೇಳ್ತಾರೆ. ಅದರಲ್ಲಿ ಎರಡು ತರ ಬರ್ತದೆ. ಲಾಂಗ್ ಸಾಟ್ ಅಂದ್ರೆ ಸ್ವಲ್ಪ ಹುಳಿ ಸಿಹಿ ಬರುವಂತದ್ದು. ಮತ್ತೊಂದು ಜಾತಿ ಡುಕ್ಕು ಅಂತ ಹೇಳ್ತಾರೆ. ಡುಕ್ಕು ಅಲ್ಲಿ ಸಿಹಿ ಹೆಚ್ಚು. ನಾಗಲಿಂಗ ಪುಷ್ಪ ಇಲ್ಲದ್ರೆ ಕ್ಯಾನನ್ ಬಾಲ್ ಟ್ರೀ ಅಂತ ಹೇಳ್ತಾರೆ. ಇದು ಒರಿಜಿನಲಿ ದಕ್ಷಿಣ ಅಮೆರಿಕದ್ದು. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪಿರೇರ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನಿಸ್ತಿದ್ದೇನೆ. ಇವತ್ತೊಂದು ನಾನು ಹೊಸ ಅಗ್ರಿಕಲ್ಚರ್ ವಿಡಿಯೋ ಮಾಡ್ಲಿಕ್ಕೆ ಬಂದಿದೆ. ಸೊ ನಾನೀಗ ಇವತ್ತು ಎಲ್ಲಿದ್ದೆ ಅಂದ್ರೆ ಸೋನ್ಸ್ ಫಾರ್ಮ್ ಅಲ್ಲಿ. ಸೊ ಸೋನ್ಸ್ ಫಾರ್ಮ್ ಮೂಡಬಿದ್ರೆ ಬೆಳವಾಯಲ್ಲಿ ಉಂಟು. ಎಲ್ಲರಿಗೆ ಫೇಮಸ್. ಈ ರೇಂಜ್ ಕಾರ್ಕಳದವರಿಗೆ, ಮ್ಯಾಂಗ್ಳೂರ್ ಅವರಿಗೆ ಎಲ್ಲರಿಗೂ ಗೊತ್ತುಂಟು. ನಾನು ಚಿಕ್ಕದಿಂದ ಇದು ನೋಡ್ತಾ ಇದ್ದೇನೆ. ಸೊ ಇಲ್ಲಿ ಫಾರ್ಮ್ ಟೂರ್ ಮಾಡುವಂತ ಬಂದಿದ್ದೇನೆ. ಸೊ ನಮ್ಮೊಟ್ಟಿಗಿದ್ದಾರೆ ವಿನೋದ್ ಸೋನ್ಸ್. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ಸೊ ನಮ್ಗೆ ಸ್ವಲ್ಪ ಸೋನ್ಸ್ ಫಾರ್ಮ್ ಇದೆ, ಸ್ವಲ್ಪ ಹಿಸ್ಟ್ರಿ ಹೇಳ್ಬೋದಾ? ಎಷ್ಟು ವರ್ಷ ಆಯ್ತು, ಹೇಗೆ ಸ್ಟಾರ್ಟ್ ಆದ ಸ್ವಲ್ಪ? ನಮ್ಮ ತೋಟ ಇದು ಸೋನ್ಸ್ ಫಾರ್ಮ್ ಸ್ಟಾರ್ಟ್ ಆಗಿ ಸಾಧಾರಣ 100 ವರ್ಷಕ್ಕೆ ಹತ್ರ ಆಯ್ತು. 1926ರಿಂದ ಶುರು ಆದದ್ದು. ಓಕೆ. ಈಗ ಮತ್ತೆ ನಾವು ಹೆಚ್ಚಾಗಿ ಬೆಳೆಯುವಂತದ್ದು ಇಲ್ಲಿ ಅನಾನಸ್ ಬೆಳೆ. 1930ರಿಂದ ಸಾಧಾರಣ ಅನಾನಸ್ ಇಂಟ್ರೊಡ್ಯೂಸ್ ಆಗಿದೆ ಇಲ್ಲಿ. ಅದನ್ನೀಗ ಬೆಳಿತಾ ಇದ್ದೇವೆ. ಮುಖ್ಯ ಬೆಳೆ ಇಲ್ಲಿ ನಮ್ದು ಈಗ ಅನಾನಸು. ಅದಲ್ಲದೆ ತೆಂಗು ಬೆಳಿತೇವೆ, ಮಾವು ಬೆಳಿತೇವೆ, ಹಲಸು ಇದೆ, ಮತ್ತೆ ಗೇರು ಬೀಜ, ಕೊಕ್ಕೋ, ಅದೆಲ್ಲ ಬೇರೆ ಬೆಳೆಗಳು ನಾವು ಬೆಳಿತಾ ಇರುವಂತದ್ದು. ಕೆಲವು ಸ್ಪೈಸಸ್ ಇದೆ, ದಾಲ್ಚೀನಿ ಅಂತ, ಜಾಯಿಕಾಯಿ, ಮತ್ತೆ ಒಳ್ಳೆಮೆಣಸು. ಓಕೆ. ಸೊ ನೋಡುವ ಸ್ವಲ್ಪ ಈಗ ಎಲ್ಲಿದ್ದು ಫಾರ್ಮ್ ಟೂರ್. ಸೊ ಸರ್ ಸ್ವಲ್ಪ ತೋರಿಸಬಹುದಾ ನಮ್ಗೆ ನಿಮ್ದು? ನಾವು ತೋಟಕ್ಕೆ ಹೋಗಿ ನೋಡ್ಕೊಂಡ್ ಬರೋಣ. ಯಾ, ಓಕೆ ಸರ್. ನಂಗೆ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಮರ ಕಾಣ್ತದೆ. ಇದು ಯಾವ್ದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡುವ, ಎಂತ ಯಾವ್ದು ಮರ ಅಂತ? ಇದು ಬಿದಿರು ತೋಟ, ಬಿದಿರು ಕಲೆಕ್ಷನ್ ಹಾಕಿದ್ದೇವೆ. ಇದೇ ಒಂದು ಪ್ಲಾಟ್ ಅಲ್ಲಿ ಒಂದು 55 ಜಾತಿ ಬೇರೆ ಬೇರೆ ಬಿದಿರುಗಳು ಹಾಕಿಟ್ಟಿದ್ದೇವೆ. ಅದ್ರಲ್ಲಿ ಒಂದು ಜಾತಿ ಬಿದಿರುಂಟು, ಸಾಧಾರಣ 150 ಅಡಿ ಹೈಟ್ ವರೆಗೆ ಹೋಗ್ತದೆ. ಅದು ಜೈಂಟ್ ಬರ್ಮಾ ಬ್ಯಾಂಬು ಅಂತ ಹೇಳ್ತಾರೆ. ಅದು ಆ ಕಡೆ ಉಂಟು. ಅದು ದಪ್ಪ ಬಿದಿರು. ಅದು ಪರೇಜಿಗೆ ಇದಕ್ಕೆಲ್ಲ ಉಪಯೋಗ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಅಲ್ಲಿ ಉಪಯೋಗ ಮಾಡುವಂತ ಬಿದಿರು ಅದು. ಈಗ ಒಂದು 3-4 ಸ್ಟೋರಿ ಬಿಲ್ಡಿಂಗ್ ಇದ್ರೆ ಒಂದೊಂದು ಸಿಂಗಲ್ ಬ್ಯಾಂಬುವೇ ಪೋಲ್ ಆಗಿ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಅಷ್ಟು ಹೈಟ್ ಉಂಟು ಅದು. ಮತ್ತೆ ಬ್ಯಾಂಬು ಬಿರಿಯಾನಿಗೆ ಯಾವ್ದು ಯೂಸ್ ಮಾಡುದು? ಅದ್ರಲ್ಲಿ ಬೇರೆ ಬೇರೆ ವೆರೈಟಿ ಉಂಟು. ಜಾಯಿಂಟ್ ಬರ್ಮಾ ಅಂತ ಹೇಳಿದೆ, ಅದು ಯೂಸ್ ಮಾಡ್ತಾರೆ. ಅದು ದಪ್ಪ ಬರ್ತದೆ. ಕೆಲವು ಟೈಪ್ ಒಬ್ಬೊಬ್ರು ಒಂದೊಂದು ಥಿಕ್ನೆಸ್ ಪ್ರಿಫರ್ ಮಾಡ್ತಾರೆ, ಅದ್ರದ್ದು ಡಯಾಮೀಟರ್. ಜಾಯಿಂಟ್ ಬರ್ಮಾ ಬ್ಯಾಂಬು ಯೂಸ್ ಮಾಡ್ತಾರೆ. ಇಲ್ಲಿ ಹೆಚ್ಚಾಗಿ ಉಪಯೋಗ ಮಾಡೋದು ಅದು ಸರ್ವ್ ಮಾಡ್ಲಿಕ್ಕೆ ಹೆಚ್ಚು ಯೂಸ್ ಮಾಡ್ತಾರೆ. ಸ್ಟೀಮ್ ಮಾಡಿ, ಅದ್ರಲ್ಲಿ ಸ್ಟೀಮ್ ಮಾಡಿ ಸರ್ವ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾರೆ. ಆಚೆ ನಾರ್ತ್ ಈಸ್ಟ್ ಗೆಲ್ಲ ಹೋದ್ರೆ ಅಕ್ಕಿಯನ್ನು ಬಿದಿರಲ್ಲೇ ಹಾಕಿ ಅದನ್ನ ಮತ್ತೆ ಕೆಂಡದಲ್ಲಿ ಹಾಕಿ ಬೇಯಿಸುವಂತದ್ದು. ಅದು ಸಿಂಗಲ್ ಯೂಸ್ ಮತ್ತೆ ಅದನ್ನ ಬಿಸಾಡ್ಬೇಕು ನೀವು. ಇದು ರೀಯೂಸ್. ಇಲ್ಲಿ ಯೂಶಲಿ ಮಾಡ್ತಿರುವಂತದ್ದು ಸ್ವಲ್ಪ ಶೋಗಷ್ಟೇ, ಅದು ರೀಯೂಸ್ ಆಗುವಂತದ್ದು. ಓಕೆ ಸರ್. ಓಕೆ. ಇದೊಂದು ಹೊಸ ಹಣ್ಣಿನ ಮರ, ಮಟೋವಾ ಅಂತ, ಇಲ್ಲಾದ್ರೆ ಕ್ರಿಸ್ಟಲ್ ಫ್ರೂಟ್ ಅಂತ ಹೇಳ್ತಾರೆ. ಒಳಗಿಂದ ತಿನ್ನುವ ಅಂಶ ಸಾಧಾರಣ ಲೀಚಿ ಅಥವಾ ರಂಬುಟಾನ್ ತರ ಇರ್ತದೆ. ವೈಟ್. ಹೌದು. ಹೊರಗಿಂದ ಅದರ ಸಿಪ್ಪೆ ಬಹಳ ಗಟ್ಟಿ ಇರ್ತದೆ, ಸ್ಮೂತ್ ಆಗಿರ್ತದೆ, ಆದ್ರೆ ಗಟ್ಟಿ ಇರ್ತದೆ. ಹೆಚ್ಚಾಗಿ ಪರ್ಪಲ್ ವೆರೈಟಿ ಹೆಚ್ಚಾಗಿ ಆಗುವಂತದ್ದು. ಮತ್ತೊಂದು ಹಳದಿ ವೆರೈಟಿ ಉಂಟು, ಅದೆರಡು ಹೆಚ್ಚು ಪಾಪ್ಯುಲರ್ ವೆರೈಟಿಗಳು. ಇದು ಆ ಕಡೆ ಬೋರ್ನಿಯೋ ಕಡೆದು. ಯಾವ ಸೀಸನ್ ಸರ್, ಯಾವಾಗ? ಸಾಧಾರಣ ಬೇಸಿಗೆಯಲ್ಲಿ ಒಂದು 2-3 ಸಲ ಆಗ್ತದೆ. ಸಾಧಾರಣ ಫೆಬ್ರವರಿ ಟೈಮ್ ಇಂದ ಹಿಡಿದು ಮೇ ಜೂನ್ ವರೆಗೆ 2-3 ಸಲ ಅದು ಫ್ಲವರ್ ಆಗ್ತದೆ, ಫ್ರೂಟ್ ಆಗ್ತದೆ. ಹಾಗೆ ಇದೊಂದು ಜಾತಿ ಹೊಸ ಗಿಡ, ಅಚ್ಚಾಚ್ಚ ಅಂತ ಹೇಳ್ತಾರೆ. ಇದ್ರಲ್ಲಿ ಒಂದು ಹಣ್ಣು ಆಗ್ತದೆ, ಸ್ವಲ್ಪ ಆರೆಂಜ್ ಕಲರ್ದು, ಇಷ್ಟು ದೊಡ್ಡ ಹಣ್ಣು ಆಗ್ತದೆ. ಅದು ಹಾಗೆ ತಿನ್ನುವಂಥದ್ದು. ಇದು ಪುನರ್ ಪುಳಿ ಅಥವಾ ನಮ್ದು ಮಂತ್ ಪುಳಿ ಎಲ್ಲ ಉಂಟಲ್ಲ, ಅದೇ ಜಾತಿಗೆ ಸೇರ್ತೇವೆ. ಕೋಕಮ್ ಅಂತ ಹೇಳ್ತೇವೆ ನಾವು ಇಲ್ಲಿ ಲೋಕಲಿ, ಅದೇ ಜಾತಿಗೆ ಸೇರಿದ್ದು. ಆದ್ರೆ ಇದು ಸ್ವೀಟ್ ಇರ್ತದೆ, ಹಾಗೆ ತಿನ್ನುವಂತ ಹಣ್ಣು, ಬೇಸಿಗೆಯಲ್ಲಿ ಆಗುವಂತ ಹಣ್ಣು. ಸರ್, ಎಂತ ಹೂ ಕಾಣ್ತಾ ಉಂಟು, ಪರಿಮಳ ಉಂಟು, ಮತ್ತೆ ಇದು ಮರ ಡಿಫ್ರೆಂಟ್ ಕಾಣ್ತಾ. ಫಸ್ಟ್ ಟೈಮ್ ನೋಡಿ, ಸ್ವಲ್ಪ ಹೇಳ್ಬೋದಾ ಸರ್ ಯಾವ್ದು ಮರ ಅಂತ? ಇದು ನಾಗಲಿಂಗ ಪುಷ್ಪ ಅಂತ ಹೇಳುವಂತದ್ದು. ಇಲ್ಲಿ ಈಗ ಹೂ ಕಡಿಮೆ ಉಂಟು, ಈ ಸೀಸನ್ ಅಲ್ಲಿ ಕಡಿಮೆ. ಬೇಸಿಗೆಯಲ್ಲಿ ಹೂ ತುಂಬಾ ಇರ್ತದೆ. ತುಂಬಾ ಹೂ ಆಗುವಾಗ ಅದು ಒಳ್ಳೆ ಪರಿಮಳ ಇರ್ತದೆ. ನಿಮ್ಗೆ ದೂರಕ್ಕೂ ಅದರ ಪರಿಮಳ ಗೊತ್ತಾಗ್ತದೆ. ನಾಗಲಿಂಗ ಪುಷ್ಪ ಇಲ್ಲದ್ರೆ ಕ್ಯಾನನ್ ಬಾಲ್ ಟ್ರೀ ಅಂತ ಹೇಳ್ತಾರೆ. ಇದು ಒರಿಜಿನಲಿ ದಕ್ಷಿಣ ಅಮೆರಿಕದ್ದು. ಅಲ್ಲಿ ಅದಕ್ಕೆ ಕ್ಯಾನನ್ ಬಾಲ್ ಟ್ರೀ ಅಂತ ಹೇಳ್ತಾರೆ. ಅದು ಅದ್ರ ಕಾಯಿ ನೀವು ಮೇಲೆ ನೋಡಿದ್ರೆ ದೊಡ್ಡ ಕಾಯಿ ಉಂಟು, ಅದು ತಿನ್ನುವಂತದಲ್ಲ. ಹಾಗೆ ನೋಡ್ಲಿಕ್ಕೆ ಪಿರಂಗಿದ್ದು ಗುಂಡಿದ್ದಾಗೆ ಕಾಣ್ತದೆ. ಹಾಗೆ ಅದಕ್ಕೆ ಕ್ಯಾನನ್ ಬಾಲ್ ಟ್ರೀ ಅಂತ ಹೇಳುದು. ಇದು ಫ್ಲವರಿಂಗ್ ಟ್ರೀ ಆಗಿ ಉಪಯೋಗ ಆಗುವಂತದ್ದು. ಅದಕ್ಕೆ ಅದ್ರ ಹೂವಿನ ನೋಡಿದ್ರೆ ನೀವು, ಅದ್ರ ಒಂದು ಪಾರ್ಟ್, ಇದರಲ್ಲಿ ಒಂದು ಪಾರ್ಟ್ ಹಾವಿನ ಜಡೆ ಇದ್ದಾಗೆ ಕಾಣ್ತದೆ, ಹೆಡೆ ಇದ್ದಾಗೆ ಕಾಣ್ತದೆ ನೋಡಿ. ಹೌದೌದು.
ಹಾಗೆ ಅದಕ್ಕೆ ನಾಗಲಿಂಗ ಪುಷ್ಪ ಅಂತ ಹೇಳ್ತಾರೆ. ಓಕೆ, ಇದು ಯಾವ್ದಕ್ಕೆ ಯೂಸ್ ಆಗ್ತದೆ ಸರ್? ಮದ್ದಿಗೆ ಆಗುವಂತದ್ದು, ಮೆಡಿಸಿನಲ್ ಯೂಸ್ ಉಂಟು, ಹಾ. ಬೇರೆ ಹೂವಿನ ಮರ ಆಗಿ ಉಪಯೋಗ ಆಗುವಂತದ್ದು ಅಷ್ಟೇ. Okay. ಇದು ತಿನ್ನುವಂತ ಯಾವ್ದು ಪಾರ್ಟಿ ಇರ್ತದೆ ಇದ್ರಲ್ಲಿ, Yes, ಹಣ್ಣು ಯಾವ್ದು ತಿನ್ನುವಂತದ್ದಲ್ಲ. ಓಕೆ, ಹಾಗೆ ಫ್ಲವರಿಂಗ್ ಟ್ರೀ ಆಗಿ ಹೆಚ್ಚಾಗಿರುವಂತದ್ದು, ಆದ್ರೆ ಮೆಡಿಸಿನಲ್ ಯೂಸ್ ಉಂಟು. ಹಾ. ಕೆಲವು ಟೆಂಪಲ್ ಗಳ ಹತ್ರ ಇದು ಹಾಕ್ತಾರೆ, ಓಕೆ, ಪರಿಮಳ. ಪರಿಮಳ. ಮತ್ತೆ ನಾಗಲಿಂಗ ಪುಷ್ಪ ಅಂತ ಒಂದು ಬಿಲೀಫ್ ಇದಕ್ಕೆ. ಓಕೆ, ಬಿಲೀಫ್ ಉಂಟು. ಯಾ, ಓಕೆ. ಇದು ಒಂದು ಹೊಸ ಹಣ್ಣು, ಶ್ರೀಲಂಕದ್ದು ನಮ್ ಅಂತ ಹೇಳ್ತಾರೆ. ಅದು ಕೆಳಗೆ ಈಗ ಹೆಚ್ಚಾಗಿ ಬೇಸಿಗೆಯಲ್ಲಿ ಹೆಚ್ಚು ಹಣ್ಣಾಗುವಂಥದ್ದು. ಅದರದ್ದು ಹೂವು ಎಲ್ಲ ಆಗುದು ಕಾಂಡದಲ್ಲೇ ಹೂ ಆಗ್ತದೆ, ಅಲ್ಲೇ ಫ್ರೂಟ್ ಹಾಕುವುದು. ಈಗ ಸಣ್ಣ ಸಣ್ಣ ಕಾಯಿಗಳುಂಟಷ್ಟೇ, ಹೆಚ್ಚಿಗೆ ಹಣ್ಣು ಆಗುದು ಬೇಸಿಗೆಯಲ್ಲಿ. ಈಗ ಹೆಚ್ಚು ಹಣ್ಣುಗಳಿಲ್ಲ. ಅದು ಸ್ವಲ್ಪ ಸ್ವಲ್ಪ ಹುಳಿ ಇರ್ತದೆ, ಆದ್ರೆ ಒಂದು ಟೇಸ್ಟ್ ಆಗುವಂತ ಫ್ರೂಟ್. ಇದು ಯಾವ್ದು ಮರ ಅಂತ ಸ್ವಲ್ಪ ಹೇಳ್ಬೋದಾ? ಸೊ ಡಿಫ್ರೆಂಟ್ ಕಾಣ್ತಾ ಉಂಟು. ಇದು ಒಂದು ಕೊಕ್ಕೋ ಜಾತಿಗೆ ಸೇರಿದ ಹಣ್ಣು. Okay. ನಿಮ್ಗೆ ಅಲ್ಲಿ ಬ್ರೌನ್ ಕಲರ್ದು ಹಣ್ಣು ಕಾಣ್ಬೋದು. ಹೌದು, ಮೇಲೆ ಸಹ ಕಾಣ್ತಾ ಇದೆ. ನೋಡ್ಲಿಕ್ಕೆ ಅದು ಎಲೆಗಳೆಲ್ಲ ಕೊಕ್ಕೋ ತರವೇ ಇರ್ತದೆ, ಹಾ. ಆದ್ರೆ ಹಣ್ಣು ಬ್ರೌನ್ ಕಲರ್ ಇರ್ತದೆ. ಓಕೆ, ಇದು ಒಳಗಿನ ತಿರುಳು ಅದು ತಿನ್ಲಿಕ್ಕೆ ಆಗ್ತದೆ, ಕೆಲವು ಜ್ಯೂಸ್ ಮಾಡ್ತಾರೆ. ಓ. ಆದ್ರೆ ಕೊಕ್ಕೋ ಬಟರ್ ತುಂಬಾ ಇರ್ತದೆ ಅಂತ ಹೇಳ್ತಾರೆ ಇದ್ರಲ್ಲಿ. ಕೊಕ್ಕೋ ಕಂಪೇರ್ ಮಾಡಿದ್ರು ಕೊಕ್ಕೋ ಬಟರ್ ಇದ್ರಲ್ಲಿ ಹೆಚ್ಚಿಗೆ ಉಂಟು ಅಂತ. ಹಾ. ಆದ್ರೆ ಚಾಕ್ಲೇಟ್ ಮಾಡ್ಲಿಕ್ಕೆ ಇದು ಉಪಯೋಗ ಮಾಡುವಂತದ್ದಲ್ಲ. ಅಲ್ಲ, ಇದು ಆ ಕಡೆ ಅಮೆಜಾನ್ ಬೆಲ್ಟ್, ಸೌತ್ ಅಮೆರಿಕಾ ಅಮೆಜಾನ್ ಬೆಲ್ಟ್. ಕೊಕ್ಕೋನು ಒರಿಜಿನಲಿ ಅಲ್ಲಿಂದಲೇ ಬಂದದ್ದು, ಆದ್ರೆ ಇಲ್ಲಿ ಕ್ರಾಪ್ ಆಗಿ ಎಷ್ಟೋ ಸಮಯದಿಂದ ಉಂಟು. Okay. ಆದ್ರೆ ಇದು ಒಂದು ಎಕ್ಸಾಟಿಕ್ ಹಣ್ಣು. ಓಕೆ, ಅದು ಹೆಚ್ಚು ಪಾಪ್ಯುಲರ್ ಏನಲ್ಲ. ಹಾ. ಕೆಲವರು ಕಲೆಕ್ಟ್ ಮಾಡುವವರಿಗೆ ಆಗ್ತದೆ, ಆದ್ರೆ ಕೆಲವು ಹೊಸ ಹಣ್ಣುಗಳು ಟ್ರೈ ಮಾಡುವವರಿಗೆ ಆಗ್ತದೆ. ಓಕೆ, ಅಂತ ಪಾಪ್ಯುಲರ್ ಹಣ್ಣೇನಲ್ಲ. ಆದ್ರೆ ಇದು ಕುಪ್ಪುವಾಸು ಅಂತ ಇದ್ರ ಹೆಸರು. ಓಕೆ. ಇಲ್ಲಿದ್ ಮಣ್ಣು ಸೆಟ್ ಆಗ್ತದ ಸರ್? ಇಲ್ಲಿದ್ ಮಣ್ಣಿಗೆ ಆಗ್ತದೆ. ಇದು ಟ್ರಾಪಿಕಲ್ ಅಮೆಜಾನ್ ಬೆಲ್ಟ್ ಅಂದ್ರೆ ಟ್ರಾಪಿಕಲ್ ವೆದರ್. ನಮ್ದು ಇಲ್ಲಿ ಕೋಸ್ಟಲ್ ಬೆಲ್ಟ್ ಉಂಟಲ್ಲ, ಕರ್ನಾಟಕದ ಕೋಸ್ಟಲ್ ಬೆಲ್ಟ್, ಹೌದು. ಅದು ಟ್ರಾಪಿಕಲ್ ವೆದರ್ ಟೈಪೇ ಇರುವಂತದ್ದು. ಓಕೆ, ಆ ತರ ವೆದರಿಗೆ ಇದು ಟ್ರಾಪಿಕಲ್ ವೆದರ್ ಅಂದ್ರೆ ಗಾಳಿಯಲ್ಲಿ ತೇವಾಂಶ ಹೆಚ್ಚಿರ್ಬೇಕು. ಹಾ. ಆಗ ಕೆಲವು ಗಿಡಗಳು ಆ ವೆದರ್ ಇಂದ ಸೆಟ್ ಆಗ್ತದೆ. ಓಕೆ. ಇದು ಒಂದು ಹೊಸ ಹಣ್ಣು, ಲಾಂಗ್ ಸಾಟ್ ಅಂತ ಹೇಳ್ತಾರೆ. ಅದರಲ್ಲಿ ಎರಡು ತರ ಬರ್ತದೆ. ಲಾಂಗ್ ಸಾಟ್ ಅಂದ್ರೆ ಸ್ವಲ್ಪ ಹುಳಿ ಸಿಹಿ ಬರುವಂತದ್ದು. ಮತ್ತೊಂದು ಜಾತಿ ಡುಕ್ಕು ಅಂತ ಹೇಳ್ತಾರೆ. ಡುಕ್ಕು ಅಲ್ಲಿ ಸಿಹಿ ಹೆಚ್ಚು, ಇಲ್ಲಿ ಲಾಂಗ್ ಸಾಟ್ ಅಂತ ಇರುವಂತದ್ದು. ಇದು ಹೀಗೆ ಬಂಚಸ್ ಬರ್ತದೆ, ಹೆಚ್ಚಾಗಿ ಜುಲೈ ಆಗಸ್ಟ್ ಟೈಮಲ್ಲಿ ಹಣ್ಣಾಗುವಂಥದ್ದು. ಇದು ಒರಿಜಿನಲಿ ಮಲೇಷ್ಯಾ, ಇಂಡೋನೇಷ್ಯಾ, ಥೈಲ್ಯಾಂಡ್ ಕಡೆದೊಂದು ಹಣ್ಣು. ಈಗ ಭಾರತದಲ್ಲಿ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿ ಕೆಲವು ವರ್ಷದಿಂದ ಈಗ ಹಣ್ಣಾಗಿ ಬೆಳಿತಾ ಉಂಟು. ಫ್ರೆಂಡ್ಸ್, ಸೊ ಲಾಂಗ್ ಸಾಟ್ ಸರ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರು. ಇದು ಜಸ್ಟ್ ಟೇಸ್ಟ್ ಮಾಡುವ. ನಾನು ಫಸ್ಟ್ ಟೈಮ್ ನೋಡುದು, ನೋಡ್ಲಿಕ್ಕೆ ಗಾರ್ಲಿಕ್ ತರ ಅಂದ್ರು. ಸ್ವಲ್ಪ ಹುಳಿ ಉಂಟು. ಇದೊಂದು ಹೊಸ ಹಣ್ಣಿನ ಗಿಡ, ಮರ ಆಗುವಂಥದ್ದು. ಜಬೋಟಿ ಕಾಬಾ ಅಂತ ಹೇಳ್ತಾರೆ. ಇದು ಕಾಂಡದಲ್ಲೇ ಕಪ್ಪು ಬಣ್ಣದ ಹಣ್ಣು ಬಿಡ್ತದೆ, ಹತ್ತಿಕಾಯಿ ಬಿಟ್ಟ ಹಾಗೆ ಕಾಂಡದಲ್ಲೇ ಹಣ್ಣು ಬಿಡುವಂಥದ್ದು. ಇದು ಜಬೋಟಿ ಕಾಬಾ ಅಂತ ಹೆಸರು. ಸಾಧಾರಣ ನೆಲ್ಲಿಕಾಯಿ ಸೈಜ್ ಅಲ್ಲಿ ಹಣ್ಣು ಬರ್ತದೆ. ಬೇಸಿಗೆಯಲ್ಲಿ ಒಂದು 2-3 ಸಲ ಆಗ್ತದೆ. ಸಾಧಾರಣ ಮಾರ್ಚ್ ಇಂದ ಮೇ ಜೂನ್ ವರೆಗೆ 2-3 ಸತಿ ಹಣ್ಣು ಆಗ್ತದೆ. ಅದು ಹೂ ಬಿಟ್ಟು ಕಾಯಿ ಬಿಡ್ಲಿಕ್ಕೆ ಬಹಳ ಫಾಸ್ಟ್. ಹೂ ಬಿಟ್ಟು 1 ತಿಂಗಳಲ್ಲೇ ಹಣ್ಣು ಕೊಯ್ಲಿಗೆ ಬರ್ತದೆ. ಆದ್ರೆ ಫಸ್ಟ್ ಇದು ಇಳುವರಿ ಬರ್ಲಿಕ್ಕೆ ಗಿಡ ನೆಟ್ಟು ಸಾಧಾರಣ 8ರಿಂದ 10 ವರ್ಷ ಹೋಗ್ತದೆ, ಬಹಳ ಟೈಮ್ ಹೋಗುವಂಥದ್ದು. ಇದು ಒಂದು ಹೊಸ ಹಣ್ಣು, ಪೀನಟ್ ಬಟರ್ ಫ್ರೂಟ್ ಅಂತ ಹೇಳ್ತಾರೆ ಅದಕ್ಕೆ. ಅದರ ರುಚಿ ನೆಲಕಡಲೆ ಇದ್ದಾಗೆ. ಹಾಗೆ ಹಣ್ಣು ಫುಲ್ ಹಣ್ಣಾಗುವಾಗ ಕೆಂಪು ಬಣ್ಣ ಬರ್ತದೆ, ಇಲ್ಲದ್ರೆ ಅದು ಹಣ್ಣಾಗುವ ಮೊದಲು ಆರೆಂಜ್ ಕಲರ್ ಇರ್ತದೆ. ಅದನ್ನು ಕಾಯಲ್ಲೂ ಅದನ್ನು ಟೇಸ್ಟ್ ಮಾಡಿದ್ರೆ ನೆಲಕಡಲೆ ಹಾಗೆ ಟೇಸ್ಟ್, ಹಾಗೆ ಅದಕ್ಕೆ ಪೀನಟ್ ಬಟರ್ ಫ್ರೂಟ್ ಅಂತ ಹೆಸರು. ಸರ್, ಸೊ ಇದು ಮ್ಯಾಂಗೋಸ್ಟೀನ್ ಇಲ್ಲಿ ಸಿಕ್ಕಿತ್ತು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಭಾರಿ ರೇರ್ ನಾನು ನೋಡಿದ ಹಾಗೆ. ಸೊ ಹೇಗೆ ಡಿಮಾಂಡ್ ಉಂಟ ಮಾರ್ಕೆಟ್ ಅಲ್ಲಿ, ಯಾವ ಬೆಳೆ ಆಗೋದು ಸ್ವಲ್ಪ ಹೇಳ್ಬೋದಾ ಸರ್? ಮ್ಯಾಂಗೋಸ್ಟೀನ್ ಇದು ಮಲೇಷ್ಯಾ ಕಡೆದೊಂದು ಹಣ್ಣು. ಓಕೆ, ನಮ್ಮ ಊರಿನ ಕೋಕಮ್ ಇಲ್ಲದ್ರೆ ಪುನರ್ಪುಳಿ ಉಂಟಲ್ಲ, ಅದೇ ಜಾತಿಗೆ ಸೇರಿದ್ದು. ಓಕೆ. ಆದ್ರೆ ಇದು ಸಿಹಿ ಇರ್ತದೆ. ಹಾ. ಪುನರ್ಪುಳಿಯಲ್ಲಿ ಹೆಚ್ಚಾಗಿ ಅದರದ್ದು ಸಿಪ್ಪೆ ಉಪಯೋಗ ಮಾಡೋದು, ಅದು ಜ್ಯೂಸಿಗೆ ಉಪಯೋಗ ಆಗುವಂಥದ್ದು. ಇದರಲ್ಲಿ ಸಿಪ್ಪೆ ಉಪಯೋಗ ಇಲ್ಲ, ಹಾ. ಒಳಗಿನ ತಿರುಳು ಯೂಸ್ ಆಗೋದು. ಓಕೆ, ಅದು ಹಾಗೆ ಫ್ರೆಶ್ ಫ್ರೂಟ್ ಆಗಿ ತಿನ್ನುವಂಥದ್ದು. ಓಕೆ. ಆದ್ರೆ ಇದು ಗಿಡ ನಾಟಿ ಮಾಡಿ ಹಾ. ಸಾಧಾರಣ ಹಣ್ಣು ಬರ್ಲಿಕ್ಕೆ ಸಾಧಾರಣ 6 ವರ್ಷ 7 ವರ್ಷ ಹಾಗೆಲ್ಲ ಹೋಗ್ತದೆ. ಓ. ಅದಕ್ಕೂ ಸ್ವಲ್ಪ ನೆರಳು ಸ್ವಲ್ಪ ಬೇಕು. ಸೆಮಿ ಶೇಡ್ ಅಲ್ಲಿ ಬರುವಂತದ್ದು. ಇದು ಓ, ಫುಲ್ ಬಿಸಿಲಲ್ಲಿ ಅಷ್ಟು ಚೆನ್ನಾಗಿ ಬರುದಿಲ್ಲ, ಎಲೆ ಸುಡುತ್ತದೆ. ಓಕೆ. ಇನ್ನು ಅದೇ ಇಲ್ಲಿ ಕೆಳಗೆ ಬಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂತ, ಡ್ರಾಪಿಂಗ್ ಪ್ರಾಬ್ಲಮ್. ಈ ವರ್ಷ ಸೀಸನ್ ಲೇಟ್ ಆಯ್ತು, ಮತ್ತೆ ಕ್ರಾಪ್ ಕಡಿಮೆ. ಈ ವರ್ಷದ ವೆದರ್ ಲೆಕ್ಕದಲ್ಲಿ ಹಾ. ಹೂ ಆಗುದು ಲೇಟ್ ಆಗಿದೆ. ಹೂವಾಗಿ ಲೇಟ್ ಆಗಿ ಹಣ್ಣು ಬರುವ ಟೈಮ್ ಮಳೆಗಾಲ ಆದ್ರೆ ಹಾ. ಅದು ಸ್ವಲ್ಪ ನೀರ್ ಎಳ್ಕೊಂಡು ಅಲ್ಲೇ ಡ್ರಾಪ್ ಆಗ್ತದೆ, ಹಾಗೆ ಕ್ರಾಪ್ ಸ್ವಲ್ಪ ಹಾಳಾಗ್ತದೆ. ಅದು ಓಕೆ ಸರ್, ಓಕೆ. ಬಂದ್ರೆ ಮೇ ಜೂನ್ ಅಲ್ಲಿ ಬರ್ಬೇಕದು.
ಮೇ ಜೂನ್ ಅಲ್ಲಿ ಹೌದು, ಅದೇ ಜುಲೈ time. ಜುಲೈ ಕ್ರಾಸ್. ಈಗ ಜುಲೈಗೆ ಬಂತು, ಹೌದು ಹಾಗೆ ಸ್ವಲ್ಪ ಡ್ಯಾಮೇಜ್ ಬರ್ತಾ ಉಂಟು. ಸರ್, ಇದು ಯಾವ್ದು ಫ್ರೂಟ್ ತುಂಬಾ ಗೊಂಚಲ್ ಕಾಣ್ತದೆ, ಯಾವ ಫ್ರೂಟ್ ಅಂತ ಸ್ವಲ್ಪ ಹೇಳ್ಬೋದಾ ಸರ್? ಇದು ಮಲೇಷ್ಯಾ ಕಡೆದು ಮತ್ತೊಂದು ಹಣ್ಣು, ರಂಬುಟಾನ್ ತರವೇ ಮತ್ತೊಂದು ಹಣ್ಣು, ಪುಲಾಸಾನ್ ಅಂತ. ಓಕೆ. ರಂಬುಟಾನ್ ಅಲ್ಲಿ ಹೊರಗಿಂದ ಸಿಪ್ಪೆ ಮೇಲೆ ಸಾಫ್ಟ್ ಹೇರ್ಸ್ ಇದ್ದಾಗಿರ್ತದೆ, ಹೌದು. ಆದ್ರೆ ಇದರಲ್ಲಿ ಆ ಹೇರ್ಸ್ ಇಲ್ಲ, ಹಾ. ಇದು ಸ್ಟ್ರಕ್ಚರೇ ಬೇರೆ. ಹೌದು. ಆದ್ರೆ ಒಳಗಿಂದ ನಿಮ್ಗೆ ಫ್ಲೆಶ್ ತಿನ್ನುವಂತ ಪಾರ್ಟ್ ಎಲ್ಲ ಹಾ. ರಂಬುಟಾನ್ ತರವೇ ಉಂಟು. ಇದು ಸ್ವಲ್ಪ ಜ್ಯೂಸಿ ಇರ್ತದೆ. ಓಕೆ. ಒಂದೊಂದು ವರ್ಷದಲ್ಲಿ ಇದು ಫ್ರೂಟ್ ಸೆಟ್ ಆಗುದು ಕಡಿಮೆ, ಈ ವರ್ಷ ಆದ್ರೂ ಫ್ರೂಟ್ ಸೆಟ್ ಆಗಿದೆ. ಹಾ. ಇದು ಪುಲಾಸಾನ್ ಹಣ್ಣು, ಹಾಗೆ ತಿನ್ನುವಂತ ಹಣ್ಣು ಇದು. ಓಕೆ, ಇದು ರಂಬುಟಾನ್ ತರನೇ ಇರ್ತದೆ. ರಂಬುಟಾನ್ ತರನೇ. ಓಕೆ. ಬೇಕಾದ್ರೆ ಓಪನ್ ಮಾಡಿದ್ರೆ ಓ. ಅದು ಫ್ಲೆಶ್ ರಂಬುಟಾನ್ ಗಿಂತ ಸ್ವಲ್ಪ ದಪ್ಪ ಇರ್ತದೆ, ಹೌದು. ಜ್ಯೂಸ್ ಸ್ವಲ್ಪ ಹೆಚ್ಚಿಗೆ ಇರ್ತದೆ. ಯಾ. ಇದರ ಸಿಪ್ಪೆಯು ಸ್ವಲ್ಪ ದಪ್ಪ. ಸಿಪ್ಪೆ ದಪ್ಪ, ಇನ್ನು ಸ್ವಲ್ಪ ದೊಡ್ಡದು ಸಹ ಉಂಟು. ರಂಬುಟಾನಿಗೆ ಬಾವಲಿ ಕಾಟ ಹೆಚ್ಚು, ಹಾ. ಇದರಲ್ಲಿ ಸ್ವಲ್ಪ ಕಡಿಮೆ, ಯಾಕಂದ್ರೆ ಸಿಪ್ಪೆ ದಪ್ಪ ಇರೋದ್ರಿಂದ ಹಾ. ಸ್ವಲ್ಪ ಕಡಿಮೆ. ಬಾವಲಿಗಳಿಗೆ ಇನ್ನೂ ಅಷ್ಟು ಪರಿಚಯ ಇಲ್ಲ ಇದ್ರದ್ದು, ಓಕೆ. ಹಾಗೆ ಈಗ ತಿಂತಾ ಇಲ್ಲ ಹೆಚ್ಚು. ಓಕೆ. ಇನ್ನು ಮುಂದೆ ಪರಿಚಯ ಆದ್ರೆ ಮತ್ತು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಓಕೆ, ಈಗ ಸೀಸನ್ ಆಗೋದು. ಈಗ ಸೀಸನ್, ಹೌದು. ಸೊ ಫ್ರೆಂಡ್ಸ್ ನೋಡ್ಬೋದು, ಹೀಗೆ ಉಂಟು. ಸೊ ಟೇಸ್ಟ್ ಮಾಡಿ ನೋಡುವ. ಸಿಮಿಲರ್ ಟೇಸ್ಟ್ ಉಂಟು ರಂಬುಟಾನ್ ತರನೇ. ಮಲೇಷ್ಯಾ ಕಡೆದು ಮತ್ತೊಂದು ಹಣ್ಣು ಡೂರಿಯಾನ್ ಅಂತ. ಅದು ಹಣ್ಣು ನೋಡ್ಲಿಕ್ಕೆ ಹಲಸಿನ ಹಣ್ಣಿನಾಗೆ ಕಾಣ್ತದೆ, ಆದ್ರೆ ಹಲಸಿನ ಜಾತಿ ಅಲ್ಲ. ಅದ್ರ ಒಳಗಿದ್ದ ತಿನ್ನೋ ಅಂಶ ಅದು ಫುಲ್ ಹಣ್ಣಾದಾಗ ಅದಕ್ಕೆ ಬಹಳ ವಾಸನೆ ಇರ್ತದೆ. ಅದು ಎಲ್ರಿಗೂ ಹಿಡಿಸುವಂತದಲ್ಲ. ಮಲೇಷ್ಯಾದಲ್ಲೂ ಅದನ್ನು ಟ್ರೈನ್ ಅಲ್ಲಿ, ಬಸ್ ಅಲ್ಲಿ, ಹೋಟೆಲ್ ಅಲ್ಲಿ ಎಲ್ಲ ಒಳಗೆ ತಕೊಂಡೋಗ್ಲಿಕ್ಕೆ ಬಿಡುದಿಲ್ಲ. ನೀವಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಸೀಲ್ ಮಾಡಿದ್ರು ಅದರ ಸ್ಮೆಲ್ ಹೊರಗೆ ಬರ್ತಿರ್ತದೆ. ಹಾಗೆ ಡೂರಿಯಾನ್ ಬಹಳ ಪಾಪ್ಯುಲರ್ ಫ್ರೂಟ್ ಮಲೇಷ್ಯಾದಲ್ಲಿ, ಆದ್ರೂ ಅದನ್ನು ಎಲ್ಲಿ ಹೋಟೆಲ್ ಅಲ್ಲೆಲ್ಲ ಬಿಡುದಿಲ್ಲ. ಇಲ್ಲೂ ತುಂಬಾ ಜನ ಆ ಕಡೆ ಮಲೇಷ್ಯಾ ಕಡೆ ಎಲ್ಲ ಹೋಗಿ ಬಂದವರು, ಅವರಿಗೆ ಅದ್ರದ್ದು ಟೇಸ್ಟ್ ಹಿಡಿಸಿರ್ತದೆ, ಅದನ್ನ ಹುಡುಕಿಕೊಂಡು ನಮ್ಮ ತೋಟಕ್ಕೆ ಬರ್ತಾರೆ. ಇಲ್ಲೊಂದು ನೀವು ಮೇಲೆ ಹಣ್ಣು ನೋಡುವಂಥದ್ದು, ಅದು ಮೊಂತಾಂಗ್ ಅಂತ ಒಂದು ವೆರೈಟಿ. ಸ್ವಲ್ಪ ಫ್ರೂಟ್ ಸೈಜ್ ದೊಡ್ಡದು ಬರ್ತದೆ, ಮತ್ತೆ ಅದರಲ್ಲಿ ಫ್ಲೆಶ್ ಅಲ್ಲಿ ಸ್ವಲ್ಪ ಸ್ಮೆಲ್ ಸ್ವಲ್ಪ ಕಡಿಮೆ. ಬೇರೆ ರೆಗ್ಯುಲರ್ ಡೂರಿಯನ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಸ್ಮೆಲ್ ಇರುವಂತ ವೆರೈಟಿ ಇದು. ಫ್ರೆಂಡ್ಸ್, ನೀವು ನೋಡಬಹುದು ಪೈನಾಪಲ್ ಫಾರ್ಮಿಂಗ್. ಸೊ ತುಂಬಾ ಒಳ್ಳೇದುಂಟು. ಸೊ ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಹಾಕಿದ್ದೆ, ಸೊ ನೀವು ನೋಡ್ಲಿಲ್ಲ ಇದ್ರೆ ಐ ಬಟನ್ ಕ್ಲಿಕ್ ಮಾಡಿ ನೋಡಿ. ಸೊ ಅದು ಮಾಳದಲ್ಲಿ, ಇದು ಸೋನ್ಸ್ ಫಾರ್ಮ್. ಸೊ ತುಂಬಾ ಒಳ್ಳೆ ಉಂಟು. ವೆರೈಟಿ ಆಫ್ ಫ್ರೂಟ್ಸ್ ನೋಡಿದ್ವಿ. ಸೊ ಕೆಲವು ಹೆಸರು ನಾನು ಫಸ್ಟ್ ಟೈಮ್ ಕೇಳಿದ್ದು, ನಂಗೆ ಅಂತೂ ತುಂಬಾ ಖುಷಿ ಆಯ್ತು. ಸೊ ನಿಮ್ಗೆ ಈ ವಿಡಿಯೋ ಹೇಗೆ ಇರ್ತದೆ ಒಂದು ಕಮೆಂಟ್ ಮಾಡಿ. ನೀವು ವಿಸಿಟ್ ಮಾಡಿದ್ದೀರಾ ಆದ್ರೆ ಸಹ ಕಮೆಂಟ್ ಮಾಡಿ. ಇಲ್ಲಿ ಇನ್ನೊಂದು ಹೇಳಿದ್ರೆ ನಿಮ್ಗೆ ಜೀಪ್ ರೈಡ್ ಎಲ್ಲ ಉಂಟು. ಸೊ ಪರ್ ಹೆಡ್ 100 ರುಪೀಸ್, ಮತ್ತೆ ವಿಸಿಟಿಂಗ್ ಫೀ 50 ರುಪೀಸ್ ಉಂಟು. ಸೊ ನೀವು ಯಾವಾಗಲೂ ಸಹ ಬಂದು ವಿಸಿಟ್ ಮಾಡ್ಬೋದು. ಅವ್ರಿಗೆ ಒಂದ್ಸರ್ತಿ ಕಾಂಟ್ಯಾಕ್ಟ್ ಮಾಡಿ, ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಸಮೇತ ಉಂಟು. ಇದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ಇಷ್ಟು ತನಕ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಒತ್ತಿರಿ. ಹೀಗೇನೆ ನೀವು ಸಪೋರ್ಟ್ ಮಾಡಿದಂಗೆ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.